ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರಮೇಶ್ ಜಾರಕಿಹೊಳಿ ವರ್ಸಸ್ ಬಿವೈ ವಿಜೇಂದ್ರ. ಒಬ್ರು ಬೆಳಗಾವಿ ಸಾಹುಕಾರ್, ಮತ್ತೊಬ್ರು ಬಿಜೆಪಿ ರಾಜ್ಯಾಧ್ಯಕ್ಷ. ಇಬ್ಬರು ಒಂದೇ ಪಕ್ಷದವರಾದ್ರೂ ಒಬ್ರನ್ನ ಕಂಡ್ರೆ ಮತ್ತೊಬ್ರಿಗೆ ಆಗಲ್ಲ. ವಿಜೇಂದ್ರ ನನ್ನ ರಾಜ್ಯಾಧ್ಯಕ್ಷ ಅಂತ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಆತ ಜೂನಿಯರ್ ಅಂತ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ರೆ ಯಾರ್ ಒಪ್ಕೊಳ್ಳಿ ಬಿಡ್ಲಿ, ನನ್ನ ಜವಾಬ್ದಾರಿ ನಿರ್ವಹಿಸುತ್ತಿದ್ದೇನೆ ಅಂತಾರೆ ವಿಜೇಂದ್ರ. ಹಾಗಿದ್ರೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್, ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ರಮೇಶ್ ಜಾರಕಿಹೊಳಿಗೆ 64 ವರ್ಷ, ವಿಜಯೇಂದ್ರಗೆ 48. ಸೊ ವಯಸ್ಸಲ್ಲಿ ವಿಜಯೇಂದ್ರಗಿಂತ ರಮೇಶ್ ಜಾರಕಿಹೊಳಿ 16 ವರ್ಷ ದೊಡ್ಡವರು. ಶಿಕ್ಷಣ, ರಮೇಶ್ ಜಾರಕಿಹೊಳಿ BA ಫಸ್ಟ್ ಇಯರ್ ವರೆಗೆ ಓದಿದ್ದಾರೆ, ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ. ವಿಜಯೇಂದ್ರ LLB ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಶಿಕ್ಷಣದ ವಿಚಾರದಲ್ಲಿ ವಿಜಯೇಂದ್ರ ಮುಂದಿದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ, ರಮೇಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಗೋಕಾಕ್ ಕ್ಷೇತ್ರದ ಬಿಜೆಪಿ MLA, ವಿಜೇಂದ್ರ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಕ್ಷೇತ್ರದ ಬಿಜೆಪಿ MLA, ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ. ಗೆಲುವಿನ ಅಂತರ, 2023ರ ವಿಧಾನಸಭೆ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಬರೋಬ್ಬರಿ 25,412 ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು. ವಿಜೇಂದ್ರ 11,008 ಓಟ್ಗಳಿಂದ ಗೆದ್ದಿದ್ರು. ಅಂದಹಾಗೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 55.31% ಜನ ರಮೇಶ್ ಜಾರಕಿಹೊಳಿಗೆ ಓಟ್ ಹಾಕಿ ಗೆಲ್ಸಿದ್ರೆ ವಿಜೇಂದ್ರಗೆ 49.07% ಓಟ್ ಬಿದ್ದಿತ್ತು. ಅಲ್ಲಿಗೆ ಹೆಚ್ಚು ಅಂತರದ ಗೆಲುವು ರಮೇಶ್ ಜಾರಕಿಹೊಳಿದು ಅನ್ನೋದು ಸ್ಪಷ್ಟ. ಚುನಾವಣಾ ಅನುಭವ, ರಮೇಶ್ ಜಾರಕಿಹೊಳಿ 1985ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 7 ಸಲ MLA ಆಗಿ 2 ಸಲ ಮಂತ್ರಿಯಾಗಿದ್ದಾರೆ. ಜೊತೆಗೆ 1 ಸಲ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ವಿಜೇಂದ್ರ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೆ 2023ರಲ್ಲಿ. ಮೊದಲ ಪ್ರಯತ್ನದಲ್ಲೇ ಗೆದ್ದು MLA ಆದ್ರು. ಕ್ರಿಮಿನಲ್ ಕೇಸ್, ರಮೇಶ್ ಜಾರಕಿಹೊಳಿ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಅದು ಲೈಂಗಿಕ ಕಿರುಕುಳದ ಆರೋಪಕ್ಕೆ ಸಂಬಂಧಿಸಿದ್ದು. ವಿಜೇಂದ್ರ ವಿರುದ್ಧ 2 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವು ಸುಲಿಗೆ, ವಂಚನೆ, ಪಿತೂರಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ. ಪತ್ನಿ ಮತ್ತು ಕುಟುಂಬ, ರಮೇಶ್ ಜಾರಕಿಹೊಳಿ ಪತ್ನಿ ಹೆಸರು ಜಯಶ್ರೀ ಜಾರಕಿಹೊಳಿ. ಈ ದಂಪತಿಗೆ ಸಂತೋಷ್ ಮತ್ತು ಅಮರ್ನಾಥ್ ಎಂಬ 2 ಗಂಡು ಮಕ್ಕಳಿದ್ದಾರೆ. ವಿಜೇಂದ್ರ ಪತ್ನಿ ಹೆಸರು ಪ್ರೇಮಾ ವಿಜೇಂದ್ರ. ಇವರಿಗೆ ಮೈತ್ರಿ ಮತ್ತು ಜಾನ್ಸಿ ಎಂಬ 2 ಹೆಣ್ಣು ಮಕ್ಕಳಿದ್ದಾರೆ. ಚಿನ್ನಾಭರಣ, ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿ 1.5 kg ಚಿನ್ನ ಮತ್ತು 10 kg ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 8.72 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜೇಂದ್ರ ಕುಟುಂಬದ ಬಳಿ 3.5 kg ಚಿನ್ನ, 21 kg ಬೆಳ್ಳಿ ಮತ್ತು 45 ಕ್ಯಾರೆಟ್ ವಜ್ರವಿದೆ. ಇವುಗಳ ಒಟ್ಟು ಮೌಲ್ಯ 2.25 ಕೋಟಿ. ಸ್ವಂತ ವಾಹನ, ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿ ಇನ್ನೋವಾ ಕ್ರಿಸ್ಟಾ, ಮಾರುತಿ 800 ಮತ್ತು 1 ಟ್ರ್ಯಾಕ್ಟರ್ ಇದೆ. ಇವೆಲ್ಲದರ ಒಟ್ಟು ಮೌಲ್ಯ 36.37 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜೇಂದ್ರ ಕುಟುಂಬದ ಬಳಿ ಹಳೆ ಟ್ರ್ಯಾಕ್ಟರ್ ಮತ್ತು ಟ್ರೇಲರ್ ಇದೆ. ಇವುಗಳ ಒಟ್ಟು ಮೌಲ್ಯ 1.25 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಮನೆ ಅಥವಾ ವಸತಿ ಕಟ್ಟಡ, ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿ ಬೆಳಗಾವಿ, ಬೆಂಗಳೂರು ಮತ್ತು ಮೈಸೂರಿನಲ್ಲಿ ತಲಾ 1 ಮನೆ ಸೇರಿ ಒಟ್ಟು 3 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 5.25 ಕೋಟಿ. ವಿಜೇಂದ್ರ ಕುಟುಂಬದ ಬಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ 6 ಮತ್ತು ಬೆಂಗಳೂರಿನಲ್ಲಿ 1 ಸೇರಿ ಒಟ್ಟು 7 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 30 ಕೋಟಿ. ಕೃಷಿ ಜಮೀನು, ರಮೇಶ್ ಜಾರಕಿಹೊಳಿ ಕುಟುಂಬ ಬೆಳಗಾವಿ ಜಿಲ್ಲೆಯಲ್ಲಿ 72 ಎಕರೆ ಕೃಷಿ ಜಮೀನು ಹೊಂದಿದೆ. ಇದರ ಒಟ್ಟು ಮೌಲ್ಯ 2.29 ಕೋಟಿ. ವಿಜೇಂದ್ರ ಕುಟುಂಬ ಶಿವಮೊಗ್ಗ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಒಟ್ಟು 43 ಎಕರೆ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 4.21 ಕೋಟಿ. ಕೃಷಿಯೇತರ ಭೂಮಿ, ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿ 6 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 5.25 ಕೋಟಿ. ವಿಜೇಂದ್ರ ಕುಟುಂಬದ ಬಳಿ 22 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 35 ಕೋಟಿ ರೂಪಾಯಿ. ವಾಣಿಜ್ಯ ಕಟ್ಟಡ,
ರಮೇಶ್ ಜಾರಕಿಹೊಳಿ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ವಿಜಯೇಂದ್ರ ಕುಟುಂಬದ ಬಳಿಯೂ ವಾಣಿಜ್ಯ ಕಟ್ಟಡಗಳಿಲ್ಲ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ಸಾಲ ಕೊಟ್ಟಿರೋದು ರಮೇಶ್ ಜಾರಕಿಹೊಳಿ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಹತ್ತತ್ರ 2.5 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ವಿಜಯೇಂದ್ರ ಕುಟುಂಬ ಬರೋಬ್ಬರಿ 30 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ ರಮೇಶ್ ಜಾರಕಿಹೊಳಿ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 49 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜಯೇಂದ್ರ ತಮ್ಮ ಕುಟುಂಬದ ಒಟ್ಟು ಆಸ್ತಿ ಬರೋಬ್ಬರಿ 126 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಇಬ್ರಲ್ಲಿ ವಿಜಯೇಂದ್ರನೇ ಹೆಚ್ಚು ಶ್ರೀಮಂತ. ಸಾಲ ಬಾಕಿ ರಮೇಶ್ ಜಾರಕಿಹೊಳಿ ಕುಟುಂಬ 43 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ವಿಜಯೇಂದ್ರ ಕುಟುಂಬ ಹತ್ತತ್ರ 35 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ ರಮೇಶ್ ಜಾರಕಿಹೊಳಿಯ ವಾರ್ಷಿಕ ಆದಾಯ 20.84 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 1.73 ಲಕ್ಷ, ದಿನಕ್ಕೆ 5,700 ರೂಪಾಯಿ ಆಗುತ್ತೆ. ವಿಜಯೇಂದ್ರರ ವಾರ್ಷಿಕ ಆದಾಯ ಬರೋಬ್ಬರಿ 1.25 ಕೋಟಿ. ಅಂದ್ರೆ ತಿಂಗಳಿಗೆ ಸರಾಸರಿ 10.41 ಲಕ್ಷ, ದಿನಕ್ಕೆ 34,700 ಆಗುತ್ತೆ. ಪತ್ನಿಯ ಆದಾಯ ರಮೇಶ್ ಜಾರಕಿಹೊಳಿ ಪತ್ನಿಯ ವಾರ್ಷಿಕ ಆದಾಯ 2 ಲಕ್ಷ, ತಿಂಗಳಿಗೆ ಸರಾಸರಿ 16,600, ದಿನಕ್ಕೆ 550 ಆಗುತ್ತೆ. ವಿಜಯೇಂದ್ರ ಪತ್ನಿಯ ವಾರ್ಷಿಕ ಆದಾಯ 30.88 ಲಕ್ಷ, ಅಂದ್ರೆ ತಿಂಗಳಿಗೆ ಸರಾಸರಿ 2.57 ಲಕ್ಷ, ದಿನಕ್ಕೆ 8,500 ಆಗುತ್ತೆ. ಜಾತಿ ಅಥವಾ ಸಮುದಾಯ ರಮೇಶ್ ಜಾರಕಿಹೊಳಿ ವಾಲ್ಮೀಕಿ ನಾಯಕ ಸಮುದಾಯದವರು, ಅಂದ್ರೆ ಎಸ್ಟಿ ಅಥವಾ ಪರಿಶಿಷ್ಟ ಪಂಗಡದವರು. ವಿಜಯೇಂದ್ರ ಲಿಂಗಾಯತ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ರಮೇಶ್ ಜಾರಕಿಹೊಳಿ ಮತ್ತು BY ವಿಜಯೇಂದ್ರ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.